ಐ ಥಿಂಕ್ 2015 ಆ ವರ್ಷ ಅವ್ರ ತಾಯಿ ನನ್ನ ಅಕ್ಕನ ಭೇಟಿಯಾಗಿ ಮನೆಗೆ ಬಂದಿದ್ರು. ಅವರು ಪಕ್ಕ ಅಲ್ವಾ ನೇಬರ್ಸ್ ಅಂತ. ನನಗೆ ಯಾರಾದರೂ ಹುಡುಗಿಯರಿದ್ರೆ ಹೇಳ್ತೀರಾ, ನನಗೆ ನನ್ನ ಮಗ ಅವಿನ್ಗೆ ಹುಡುಗಿ ಹುಡುಕ್ಬೇಕು ಅಂತ. ನಾನು ಅಷ್ಟೇ ಕೇಳಿದ್ದು ಒಂದು ಲೈನ್. ಅಲ್ಲ, ನಾನು ಹಾಗೆಲ್ಲ ಡೈರೆಕ್ಟ್ ಹೇಳಲ್ಲ. ಫಸ್ಟ್ ನಾನು ಫುಲ್ ಸ್ಕೆಚ್ ಹಾಕೋಬೇಕಲ್ವಾ. ಈಗ ಅವ್ರು ನೋ ಹೇಳಿದ್ರೆ ಮತ್ತೆ ಅದು ರಿಜೆಕ್ಷನ್ ಮೇಲೆ ಬರುತ್ತೆ. ಸೊ ಆ ರೀತಿ ಎಲ್ಲ ಮಾಡಲ್ಲ ನಾನು, ಇನ್ಸಲ್ಟ್ ಎಲ್ಲ ಆಗಬಾರ್ದು. ಸೊ ನಾನೇನು ಮಾಡಿದೆ, ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ, ಅವ್ರು ರೆಡಿ ಇದ್ದಾರೆ, ಹೀಸ್ ಗೆಟಿಂಗ್ ಸೀರಿಯಸ್ ಅಂತ ಆಯಿತು. ಸೊ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ತೆಗೆದೆ. ಅವ್ರು 1 ವರ್ಷ ಹಿಂದೆ ನನಗೆ ಹಾಯ್ ಕಳಿಸಿದ್ರು. ಆ ಮೆಸೇಜಿಗೆ ಈಗ ರಿಪ್ಲೈ ಮಾಡಿದೆ, ಹಾಯ್ ಅಂತ. ರಿಪ್ಲೈ ಮಾಡಿರಲಿಲ್ಲ? ಇಲ್ಲ, ಕೋಪದಿಂದ 3 ರಿಜೆಕ್ಷನ್ಸ್ ಇದೆಯಲ್ಲ. ಆಮೇಲೆ ನಾನು ಒಂಥರ ಹೆಂಗಂದ್ರೆ, ನಾನು ಟೈಮ್ ಪಾಸ್ ಎಲ್ಲ ಮಾಡಲ್ಲ. ನನಗೆ ಇಮಿಡಿಯೇಟ್ಲಿ ಗೋಲ್ ಬೇಕು, ಅದು ಡಿರೈವ್ ಆಗಬೇಕು. ನಾನು ಬರೆದೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಯ್ ಅಂತ. 2 hours ನಂತರ ಹೇಳಿದೆ, ದ ರೀಸನ್ ಐ ಆಮ್ ರೈಟಿಂಗ್ ಟು ಯು ಇಸ್, ನಿಮ್ಮ ತಾಯಿ ಹೇಳಿದ್ರು ಹೆಣ್ಣು ಹುಡುಕ್ತಿದ್ದಾರೆ ಅಂತ. ಐ ಆಮ್ ಸ್ಟಿಲ್ ಹ್ಯಾವಿಂಗ್ ಕ್ರಶ್ ಆನ್ ಯು, ವುಡ್ ಯು ಬಿ ಓಕೆ ಟು ಮ್ಯಾರಿ ಮೀ ಅಂತ, ಡೈರೆಕ್ಟ್ ಟು ದ ಪಾಯಿಂಟ್. ಐ ಥಿಂಕ್ ಹಿ ಟುಕ್ ಸಮ್ ಟೈಮ್. ಆಮೇಲೆ ಲೆಟ್ಸ್ ಮೀಟ್ ಅಂದ್ರು. ನಾವು ಭೇಟಿ ಆದ್ವಿ 2 ದಿನ ನಂತರ, ಮಾತಾಡಿದ್ವಿ ಬೆಂಗಳೂರಲ್ಲೇ. ಸೊ ಭೇಟಿಯಾಗಿ ಮಾತಾಡಿ, ಓವರ್ ದ ಕಪ್ ಆಫ್ ಕಾಫಿ ನದು? ಎಸ್ ಜಸ್ಟ್ ದಟ್. 2 hours ಆಗಿತ್ತು. ಅಂದ್ರೆ ನಾವು ಭೇಟಿಯಾಗಿ ಜಸ್ಟ್ ಸ್ಪೋಕ್ ಅಂಡ್ ಐ ಲೆಫ್ಟ್ ಅಂಡ್ ಹಿ ಲೆಫ್ಟ್. 2 hours ಅಲ್ಲಿ ಅವ್ರ ತಂದೆಗೆ ಹೇಳಿದ್ದಾರೆ. ಅವ್ರ ತಂದೆ ತಾಯಿ ಆಮೇಲೆ ನನ್ನ ತಾಯಿ ಇಮಿಡಿಯೇಟ್ಲಿ ಮಾತಾಡಿ ಆಗಿದೆ. ಅವ್ರ ಫೋನ್ ಇಡೋವರೆಗೆ ಇಲ್ಲಿ ಮಾತಾಗಿದೆ. ಸೊ ಒಂಥರ ಅವರಿಗೆ ಇದು ಆಗೇ ಆಗತ್ತೆ ಅನ್ನೋ ಥರ ಇತ್ತಂತೆ. ಅಂದರೆ ಎಲ್ಲರೂ ನಾವು ಚರ್ಚಿಗೆ ಹೋದಾಗ, ನಾನು ಒಂಥರ ಅವ್ರು ನಡ್ಕೊಂಡು ಹೋಗ್ತಿದ್ರಲ್ಲ ಚರ್ಚಿಗೆ, ನಾನು ಹಿಂಗೇ ನೋಡೋದು ಅವರಿಗೆ ಚಿಕ್ಕವಳಿರುವಾಗ. ಸೊ ಇಡೀ ಚರ್ಚಿಗೆ ಗೊತ್ತಿತ್ತಂತೆ ನನಗೆ ಅವ್ರ ಮೇಲೆ ಕ್ರಶ್ ಇದೆ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ, ಅವ್ರಿಗೆ ಅಂದರೆ ನನ್ನ ಬಗ್ಗೆ ಗೊತ್ತಿದೆ ಅಂತ. ಸೊ ಎನಿವೇಸ್, ಆಲ್ ದ್ಯಾಟ್ ಇಯರ್ಸ್ ಲೇಟರ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸೊ ಪೇರೆಂಟ್ಸ್ ಭೇಟಿಯಾಗಿ ಐ ಥಿಂಕ್ 3 ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಯಿತು, 6 ತಿಂಗಳಲ್ಲಿ ಮದುವೆ ಆಯಿತು.